ಅಂತರಪಟ ಮಾವ ಏನಾದ್ರೂ ಸೊಲ್ಯೂಷನ್ ಕೊಡಿ. ಏನೇ ಆದ್ರೂ ಆರಾಧನಾ ಸುಶಾಂತ್ಗೆ ಆ ವಿಡಿಯೋನ ತೋರಿಸ್ಬಾರ್ದು ಅಷ್ಟೇ. ಅಮ್ಮು ಏನಾಯ್ತು? ಅವ ಸುಶಾಂತ್ ಫೋನ್ ಮಾಡ್ತಿದ್ದಾನೆ. ಆರಾಧನಾ ಏನಾದ್ರೂ ಅವನ್ಗೆ ವಿಡಿಯೋ ಕಳ್ಸಿರ್ಬೋದಾ? ಹೌದು ಅಮ್ಮು, ಇಲ್ಲಾಂದ್ರೆ ಅವನು ಯಾಕೆ ನಿನಗೆ ಫೋನ್ ಮಾಡ್ತಾನೆ ಹೇಳು? ಯಾವುದಕ್ಕೂ ಒಂದ್ಸಲ ಫೋನ್ ಪಿಕ್ ಮಾಡಿ ಮಾತಾಡು, ಏನು ಅಂತ ಕೇಳು. ನೋ ಮಾವ, ನಾನು ಕಾಲ್ ರಿಸೀವ್ ಮಾಡಲ್ಲ. ಸುಶಾಂತ್ಗೆ ಏನಾದ್ರೂ ವಿಷಯ ಗೊತ್ತಾಗಿದ್ರೆ ನನ್ನಿಂದ ಅವನ್ನ ಫೇಸ್ ಮಾಡಕ್ಕಾಗಲ್ಲ. ಮಾವ ಏನಾಯ್ತು? ಅಮ್ಮು, ಸುಶಾಂತ್ ನನಗೆ ಕಾಲ್ ಮಾಡ್ತಾ ಇದ್ದಾನೆ. ರೇವತಕ್ಕ, ರೇವತಕ್ಕ ಇಲ್ಲಿದ್ದೀರಾ? ರೇವತಕ್ಕ, ಲತಾ, ರೇವತಕ್ಕ ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೆಲ್ಸ ಬೇಕು ಅಂತ ಅಷ್ಟೊಂದು ಕೇಳ್ಕೊಂಡ್ರಿ ಅಂತ ಎಲ್ಲಾ ಕಡೆ ವಿಚಾರಿಸಿ ಆ ಮನೆಯವ್ರ ಹತ್ರ ಮಾತಾಡಿ ನಿಮ್ಮನ್ನ ನಾನೆಲ್ಲ ಕಳಿಸ್ದೆ. ನೀವ್ ಅಲ್ಲಿಗೆ ಹೋದ ತಕ್ಷಣ ಆ ಮನೆಯವರು ನಿಮ್ಮನ್ನ ಮಾತಾಡ್ಸಕ್ಕೆ ಅಂತ ಆಚೆ ಬಂದ್ರಂತೆ. ಆದ್ರೆ ನೀವ್ ಏನು ಮಾತಾಡದೆ ಹಾಗೆ ಬಂದ್ರಂತೆ. ಅಲ್ಲ ಅಕ್ಕ, ನಾನು ಅವ್ರಿಗೆ ಫೋನ್ ಮಾಡಿ ಬರ್ತಿರೋದು ನನಗೆ ತುಂಬಾ ಬೇಕಾದವರು, ಸ್ವಲ್ಪ ಜಾಸ್ತಿನೇ ಸಂಬಳ ಕೊಡಿ ಅಂತ ಹೇಳಿದ್ದೆ. ಪಾಪ ಅವ್ರು ಅದಕ್ಕೂ ಒಪ್ಕೊಂಡಿದ್ರು. ಆದ್ರೆ ನೀವ್ ಯಾಕೆ ಹೀಗ್ ಮಾಡಿದ್ರಿ ಅಕ್ಕ? ಲತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಆ ಮನೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಅದೇ ಯಾಕೆ ಅಂತ? ಯಾವ ಕೆಲ್ಸ ಆದ್ರೂ ಮಾಡ್ತೀನಿ ಅಂತ ಹೇಳಿದ್ರಿ. ಆ ಮನೆಯವರು ತುಂಬಾ ಒಳ್ಳೆಯವರು, ಒಳ್ಳೆ ಸಂಬಳ ಬೇರೆ ಕೊಡ್ತಿದ್ದಾರೆ. ಆದ್ರೂ ಯಾಕೆ ಬೇಡ ಅಂತಿದ್ದೀರಾ? ಲತಾ, ನಿನ್ನ ಹತ್ರ ಮುಚ್ಚಿಡಕ್ಕೇನಿದೆ? ಆ ಮನೆ ಇರೋದು ನಮ್ಮ ಆರಾಧನಾ ಮನೆ ಪಕ್ಕದಲ್ಲಿ. ನಾನು ಹೆಂಗ ಆ ಮನೆ ಕೆಲ್ಸಕ್ಕೆ ಹೋಗಕ್ಕಾಗತ್ತೆ ಹೇಳು? ಅಪ್ಪಿ ತಪ್ಪಿ ಆರಾಧನೋ ಅವ್ರ ಮನೆಯವರು ಯಾರಾದ್ರೂ ನೋಡಿದ್ರೆ ಅವಮಾನ ಆಗದ್ ಯಾರಿಗೆ ಹೇಳು? ನಮ್ಮ ಆರಾಧಂಗೆ ಅಲ್ವಾ ಪಾಪ. ಅದಕ್ಕೆ ನಾನಲ್ಲಿ ಕೆಲ್ಸಕ್ಕೆ ಹೋಗಲ್ಲ. ಅಯ್ಯೋ ಹೌದಾ ರೇವತಕ್ಕ, ದಯವಿಟ್ಟು ನನ್ನ ಕ್ಷಮಿಸಿ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಹೌದು, ನೀವು ಹೇಳೋದು ಸರಿನೇ. ನಿಮ್ಮ ಮಗಳ ಮನೆ ಪಕ್ಕದ ಮನೆಗೆ ನೀವು ಕೆಲ್ಸಕ್ಕೆ ಹೋಗೋದು ನಿಮ್ಮ ಮರ್ಯಾದೆಗೂ ಅವ್ರ ಮರ್ಯಾದೆಗೂ ಸರಿ ಇರಲ್ಲ. ಇದೆಲ್ಲ ಸರಿ ಹೋಗೋದು ಇಲ್ಲ. ಲತಾ, ನೀನ್ ಹೇಳಿದೀಯಾ ಅಂತ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ಸಂಬಳ ಚೆನ್ನಾಗಿದೆ ಅಂತ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿದ್ದೆ, ನನಗೆ ತುಂಬಾ ಭಯ ಆಯ್ತು. ಸತ್ಯ, ಆರಾಧನಾ ಮನೆಯವ್ರು ಯಾರೂ ನನ್ನ ನೋಡಿಲ್ಲ. ಆ ಮನೆಯವ್ರ ಹತ್ರ ಸರಿಯಾಗಿ ಮಾತಾಡ್ದೆ, ಹಾಗೆ ಬಂದ್ಬಿಟ್ಟೆ. ಲತಾ, ಈ ವಿಷಯ ಇವ್ರಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ನೀನು ಹೇಳಕ್ ಹೋಗ್ಬೇಡ. ಆಯ್ತಕ್ಕ, ನಾನು ಹೇಳಲ್ಲ. ನೋಡು, ಸಂಬಳ ಕಮ್ಮಿ ಇದ್ರೂ ಪರವಾಗಿಲ್ಲ, ಇಲ್ಲೇ ಹತ್ರದಲ್ಲೇ ಎಲ್ಲಾದ್ರೂ ಕೆಲಸ ನೋಡ್ತೀಯಾ? ಆಯ್ತು, ಹುಡುಕ್ತೀನಿ, ಬರ್ತೀನಿ. ಅಯ್ಯೋ, ನಾನು ರಿಸೀವ್ ಮಾಡಿಲ್ಲ ಅಂದ್ರೆ ಅವನು ನಿಮ್ಮ ಅಮ್ಮಂಗೂ ಅಪ್ಪಂಗೂ ಫೋನ್ ಮಾಡ್ತಾನೆ. ಆಮೇಲೆ ಭಾವನ್ ತನಕ ಈ ವಿಷಯ ಹೋಗುತ್ತೆ. ಅದ್ರ ಬದಲು ನಮ್ಮಲ್ಲೇ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಇರು, ರಿಸೀವ್ ಮಾಡ್ತೀನಿ. ಹಲೋ ಸುಶಾಂತ್, ಹೇಳಪ್ಪ. ಮಾವ, ಅಕ್ಕಂಗೆ ಫೋನ್ ಕೊಡಿ. ಅಮ್ಮಗ ಯಾಕೋ? ನಾನು ಅವಳ ಜೊತೆ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ. ಬೇಗ ಫೋನ್ ಕೊಡಿ. ನಾನು ಅವಳಿಗೆ ಕಾಲ್ ಮಾಡಿದೆ, ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಸರಿ ಕಣೋ, ಅಮ್ಮು ಎಲ್ಲಿದ್ದಾಳೋ ಗೊತ್ತಿಲ್ಲ, ಕರಿತೀನಿರು. ಅಮ್ಮೋ, ಅಮ್ಮೋ. ಅಯ್ಯೋ, ಎಲ್ಲೂ ಕಾಣ್ತಾನೆ ಇಲ್ವಲ್ಲಪ್ಪ. ಇರುವ ನಿಮಿಷ ಹೊರಗಡೆ ನೋಡ್ತೀನಿ.
ಇಲ್ಲಿ ಕಾಣಿಸಿದ್ಲು. ಅಮ್ಮೋ, ನಿನ್ ತಮ್ಮ ಫೋನ್ ಮಾಡಿದ್ದಾನಮ್ಮ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತೆ. ಮಾತಾಡು. ಹೇಳು ಸುಶಾಂತ್. ಅಕ್ಕ, ನೀನೀಗ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಶಾಂತ್, ನಾನೇನೋ ಮಾಡಿದೆ. ಮತ್ತಿನ್ನೇನು, ಅತ್ತೆ ಸೊಸೆನ ಒಂದ್ ಮಾಡ್ತೀನಿ ಅಂತ ನನ್ನನ್ನು ಇಲ್ಲಿ ಕಳಿಸಿ ನನ್ಗೇನು ಅಪ್ಡೇಟೇ ಕೊಡ್ತಿಲ್ಲ. ಆ ವಿಷಯನ ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ ಸುಶಾಂತ್. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಕಣೋ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಕ್ಕ. ಆದರೆ ಈಗ ನಿನ್ನಿಂದ ನನಗೆ ಇನ್ನೊಂದು ಹೆಲ್ಪ್ ಬೇಕು. ಹೆಲ್ಪಾ? ಏನು ಹೇಳೋ? ಅಕ್ಕ, ಆರಾಧನಾ ಅವ್ರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಸರಿಯಾಗಿ ಹೇಳ್ಕೊಂಡೇ ಇಲ್ಲ. ವಾಪಸ್ ಬಂದಮೇಲೆ ನನ್ನ ಹೆಂಡತಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸೆಟಪ್ಗೆಲ್ಲ ನೀನು ಹೆಲ್ಪ್ ಮಾಡಬೇಕು, ಓಕೆನಾ? ಅಷ್ಟೇನಾ? ನಿನ್ನ ಪ್ರೀತಿಗೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಕಣೋ. ನಾನು ಹೆಲ್ಪ್ ಮಾಡ್ತೀನಿ. ಸೋ ಸ್ವೀಟ್ ಆಫ್ ಯು ಅಕ್ಕ. ಹಾಗೆ ರಿಂಗು ನೀನೇ ಸೆಲೆಕ್ಟ್ ಮಾಡಬೇಕು. ಓಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಿನ್ನ ಥರನೇ ಅಕ್ಕ ಸಿಗಬೇಕು. ನನಗಂತೂ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀಯ. ಐ ಲವ್ ಯು ಸೋ ಮಚ್. ಅಬ್ಬಾ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ನೀನು. ಇನ್ನ 100 ವರ್ಷ ಆಯಿಸ್ಬಿಡು. ಹಾಗಂತ ಸುಮ್ಮನಿರಕ್ಕಾಗಲ್ಲ ಮಾವ. ಹೇಗಾದ್ರೂ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಬೇಕು. ಸುಶಾಂತ್ ಇನ್ನು 2 ದಿನದಲ್ಲಿ ಮನೆಗೆ ವಾಪಸ್ ಬರ್ತಾನೆ. ಆಗ ವಿಡಿಯೋ ತೋರಿಸ್ಬೋದು ಅನ್ಕೊಂಡಿರ್ಬೋದಲ್ಲ ಅವಳು. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಮಾವ. ಹೌದು ಅಮ್ಮ, ಆ ಆರಾಧನಾ ಹತ್ರ ಆ ವಿಡಿಯೋ ಇದ್ರೆ ಯಾವತ್ತಿದ್ರೂ ಡೇಂಜರೇ. ಉರಿತಿದ್ಯಾ ಅತ್ತೆ? ಒಂದೇ 1 ನಿಮಿಷ, ಉರಿ ಕಮ್ಮಿ ಆಗುತ್ತೆ. ನೋಡ್ಕೊಂಡು ತರಕಾರಿ ಕಟ್ ಮಾಡಬೇಕು ಅಲ್ವಾ ಅತ್ತೆ? ತುಂಬಾ ಗಾಯ ಆಯ್ತು ಅನ್ಸುತ್ತೆ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅಡ್ಗೆ ಮನೆಗೆ ಬರಬೇಡ ಅಂತ ಹೇಳಿಲ್ವಾ ನಾನು ನಿಮ್ಗೆ? ಅತ್ತೆ, ಎಷ್ಟು ದಿನ ಅಂತ ಹೀಗೆ ಹೇಳಿ? ನಿಮಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ? ಇನ್ ಮುಂದೆ ಅಡುಗೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ನೀವು ಆರಾಮಾಗಿರಿ. ನನಗೆ ಕೆಲಸ ಮಾಡಿ ಸುಸ್ತಾದ್ರೆ ಅಥವಾ ಬೇಜಾರಾದ್ರೆ ಇನ್ನು 4 ಜನ ಕೆಲಸದವ್ರನ್ನ ಕರ್ಕೊಬಂದು ನಾನು ಕೆಲಸ ಮಾಡಿಸ್ಕೋತೀನಿ. ನಿನ್ನ ಉಪಕಾರ ನನಗೆ ಬೇಕಾಗಿಲ್ಲ. ನನಗೆ ಗೊತ್ತು ಅತ್ತೆ, ನೀವು ಯಾಕೆ ನನ್ನನ್ನ ಅಡುಗೆ ಮನೆ ಒಳಗೆ ಬಿಟ್ಕೊಳಲ್ಲ ಅಂತ. ಏನ್ ಗೊತ್ತು ನಿನ್ಗೆ? ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತೀನಿ. ಅದನ್ನೆಲ್ಲ ಮಾಡಿದ್ರೆ ಎಲ್ಲಿ ನನ್ನ ಸೊಸೆ ಅಂತ ಒಪ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಭಯ ಅಲ್ವಾ ನಿಮ್ಗೆ? ಅದಕ್ಕೆ ಅಡುಗೆ ಮನೆಗೆ ಬರೋದಕ್ಕೆ ಬಿಡ್ತಿಲ್ಲ. ನನಗೇನು ಆ ಥರ ಭಯ ಇಲ್ಲ. ಹೌದಾ? ಸರಿ, ಹಾಗಿದ್ರೆ ನೀವು ಅದನ್ನ ಪ್ರೂವ್ ಮಾಡಿ ನೋಡೋಣ. ಏನ್ ಪ್ರೂವ್ ಮಾಡಬೇಕು? ನನ್ನ ಮೇಲೆ ನಿಮಗೆ ಯಾವುದೇ ಥರದ ಭಾವನೆ ಇಲ್ಲ ಅಂತ ಪ್ರೂವ್ ಮಾಡಿ. ಅದ್ರಲ್ಲಿ ಪ್ರೂವ್ ಮಾಡಕ್ಕೇನಿದೆ? ನನಗೆ ನಿನ್ ಮೇಲೆ ಯಾವುದೇ ಥರದ ಭಾವನೆನೂ ಇಲ್ಲ. ನಿನ್ನ ಈ ಮನೇಲಿ ಒಬ್ಳು ಅಂತ ನಾನು ಅನ್ಕೊಂಡೇ ಇಲ್ಲ. ಮತ್ ಯಾಕೆ ನಾನ್ ಹತ್ರ ಬಂದ್ರೆ ನೀವ್ ಇಷ್ಟೊಂದು ಭಯ ಪಟ್ಕೊಳ್ಳೋದು? ನಾನ್ ಹತ್ರ ಬಂದ್ರೆ ನೀವೆಲ್ಲಿ ನನ್ ವಿಷಯದಲ್ಲಿ ಕರ್ಗ ಹೋಗ್ತಿರೋ ಅಂತ ಭಯ ತಾನೇ ನಿಮ್ಗೆ? ನನಗಂತ ಭಯ ಇಲ್ಲ. ನನಗೆ ಯಾವ ಭಯನೂ ಇಲ್ಲ ಅಂತ ಹೇಳಿದ್ನಲ್ಲ. ಹಾಗಿದ್ರೆ ನಾನು ಅಡ್ಗೆ ಮನೆಗೆ ಬಂದು ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ನೀವೇನು ಅನ್ಬಾರ್ದು, ನನ್ನಿಂದ ದೂರನೂ ಹೋಗ್ಬಾರ್ದು, ಸರಿನಾ? ನನಗೆ ನಿನ್ ಜೊತೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಇದನ್ನೇ ನೋಡಿ, ಇದನ್ನೇ ನನ್ ಭಯ ಅಂತ ಹೇಳ್ತಿರೋದು. ನೀವ್ ಒಪ್ಕೋತಿಲ್ಲ ಅಷ್ಟೆ. ಪ್ರೂವ್ ಮಾಡಿ ಅಂದ್ರೂ ಕೇಳ್ತಿಲ್ಲ. ಇರ್ಲಿ ಬಿಡಿ, ನನ್ಗೆಲ್ಲ ಅರ್ಥ ಆಗುತ್ತೆ ಅತ್ತೆ. ನನಗೆ ನೀವು ಸೋಲ್ತೀರಾ ಅಂತ ನನ್ನಿಂದ ದೂರ ಹೋಗ್ತಿದ್ದೀರಾ. ನಿನಗೇನೆ ಸೋಲೋದು? ನಾನು ನಿನ್ ಜೊತೆ ನಾನಿದ್ರೆ ನಿನಗ್ ಮಾರ್ ಹೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಆಯ್ತು, ಪ್ರೂವ್ ಮಾಡ್ತೀನಿ. ನೀನು ನನ್ ಜೊತೆನೆ ಅಡ್ಗೆ ಮನೇಲಿರು. ಅದ್ ಏನಾಗುತ್ತೋ ನೋಡೇ ಬಿಡೋಣ. ಸರಿ, ಹಾಗಿದ್ರೆ
ನೀವದೇನೋ ಅಡ್ಗೆ ಮಾಡ್ತಿದ್ರಲ್ಲ ಅದೇನು ಅಂತ ನನಗೆ ಹೇಳಿ ನಾನು ಮಾಡ್ತೀನಿ. ನಿನಗೆ ನಾನು ಅಡ್ಗೆ ಹೇಳ್ಕೊಡ್ಬೇಕಾ? ಅಮ್ಮನವ್ರೆ ಸುಮ್ಮನೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಸೊಸೆ ನೀವು ಸೋಲ್ತೀರಾ ಅಂತ ಭಯ ಅನ್ಕೊಂತಾಳೆ. ಅದಕ್ಕೆ ಅವಕಾಶ ಕೊಡ್ಬೇಡಿ. ಅಲ್ಲ ಕಣೆ, ಅಷ್ಟೊಳ್ಳೆ ಸಂಬಳ, ಅದೇನ್ ಮಹಾ ಕೆಲಸ, ಗೂಡ್ಸೋದು ತೊಳೆಯೋದು ಬಳಿಯೋದು ಅಷ್ಟೇ. ನಿನ್ನ ಮಗಳ ಮನೆ ಪಕ್ಕದಲ್ಲಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಆ ಕೆಲಸನ ಬಿಟ್ಟು ಬಂದಿದೆಯಲ್ಲ, ಎಂತ ದಡ್ಡಿ ಇರಬೇಡ ನೀನು. ರೀ ನಿಮಗೆ ಯಾಕ್ರಿ ಅರ್ಥ ಆಗ್ತಾ ಇಲ್ಲ? ನಾನು ಏನಾದ್ರೂ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಆರಾಧನಾ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಅವಮಾನ ಆಗೋದು ಆರಾಧನಂಗೆ ಅಲ್ವಾ? ಅಯ್ಯೋ, ಮಾನ ಮರ್ಯಾದೆನೇ ಇಲ್ದಿರೋ ಅವಳಿಗೆ ಅವಮಾನ ಎಲ್ಲಿಂದ ಬರ್ಬೇಕು ಅಲ್ವೇನೆ? ಲತಕ್ಕ ರೀ ಅವಳ ಬಗ್ಗೆ ಏನೇನೋ ಮಾತಾಡ್ಬೇಡಿ. ನೋಡೋ, ಆರಾಧನೆಗೆ ಅವಮಾನ ಆಗುತ್ತೆ, ಅವ್ರ ಅತ್ತೆ ಮಾವಂಗೆ ಮರ್ಯಾದೋಗುತ್ತೆ ಅಂತ ನಾವು ಸುಮ್ಮನೆ ಇದ್ರೆ ನಮ್ಮ ಹೊಟ್ಟೆ ತುಂಬಲ್ಲ ಕಣೆ. ಅಷ್ಟಕ್ಕೂ ಈ ಶ್ರೀಮಂತರೆಲ್ಲ ಮನೆಯಿಂದ ಆಚೆ ಬರ್ತಾರಂತ ಅನ್ಕೊಂಡಿದ್ದೇನೆ. ಆಹಾ, ಆರಾಮಾಗಿ ಮನೇಲಿ ಎಸಿ ಹಾಕೊಂಡು ತಣ್ಣು ಕೂತಿರ್ತಾರೆ. ಏನು ಇಲ್ದಿರೋ ನಮ್ಮಂತಾರೆ ಈ ತರ ಕೆಲಸ ಹುಡ್ಕೋದು. ನಾನೇನು ಈ ಕೆಲ್ಸಕ್ಕೆ ಹೋಗಲ್ಲ ಅಂತನ್ನ, ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ನಿಮಗೆ ದುಡ್ಡು ತಂದು ಹಾಕ್ತೀನಿ. ನೀವದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೋಡೆ, ನೀನು ಇನ್ನೊಂದ್ ಕಡೆ ಕೆಲಸ ಹುಡುಕಿ ಅದು ನಿನಗೆ ಸಿಕ್ಕಿ ಅಲ್ಲಿ ಸಂಬಳ ಬರೋದು ಯಾವಾಗೋ. ಸುಮ್ಮನೆ ಈ ಮನೆ ಕೆಲ್ಸಕ್ಕೆ ಹೋಗ್ಬಿಡು ರೇವತಿ. ಅದ್ರಲ್ಲೂ ಇವ್ರು ಒಂದ್ ಸ್ವಲ್ಪ ಜಾಸ್ತಿ ಸಂಬಳ ಕೊಡ್ತಾ ಇದಾರೆ, ಯಾಕೆ ಬಿಡ್ತಾ ಇದೀಯಾ? ಇಲ್ಲ ರೀ, ನೀವೇನೇ ಹೇಳಿದ್ರು ನಾನು ಅಲ್ಲಿ ಕೆಲ್ಸಕ್ಕೆ ಹೋಗಲ್ಲ. ಇಷ್ಟು ದಿನ ನಾವು ಆರಾಧನಂಗೆ ತೊಂದರೆ ಕೊಟ್ಟಿದ್ದು ಸಾಕು. ಈಗೂ ನಾನು ಅವಳಿಗೆ ಹಿಂಸೆ ಕೊಡಕ್ ಒಪ್ಪಲ್ಲ. ಅಲ್ಲ ಕಣೆ, ಆರಾಧನಾ ಮನೆಯವ್ರಿಗೆ ನೀನ್ ಪಕ್ಕದ ಮನೇಲಿ ಕೆಲಸ ಮಾಡ್ತೀಯ ಅಂತ ಅವ್ರಿಗೇನು ಕನಸ ಬಿದ್ದಿರುತ್ತೆ. ಇಷ್ಟಕ್ಕೂ ಅವ್ರೇನ್ ಮನೆಯಿಂದ ಆಚೆ ಬಂದು ಯಾರ್ಯಾರ ಮನೆಗೆ ಯಾರ್ಯಾರು ಕೆಲ್ಸಕ್ಕೆ ಬರ್ತಾರಂತ ನೋಡ್ತಾ ಇರ್ತಾರೇನೆ. ಇನ್ನೇನಾದ್ರೂ ನೀನ್ ಕೆಲಸ ಮಾಡೋ ಮನೆಯಲ್ಲಿ ನೀನು ಆರಾಧನಾ ಅಮ್ಮ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಹೋಗಿ ಪಕ್ಕದ ಮನೆಗೆ ಹೇಳ್ಬೇಕು. ಇಲ್ಲಾಂದ್ರೆ ಗೊತ್ತಾಗ ಚಾನ್ಸೇ ಇಲ್ಲ ಕಣೆ. ನೀನ್ ಆರಾಮಾಗಿ ಕೆಲ್ಸಕ್ಕೆ ಹೋಗು ಬಾ. ರೀ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮಗೇನ್ ಬರೀ ದುಡ್ಡು ಬಂದ್ರೆ ಆಯ್ತಾ? ನಮ್ ಕಷ್ಟ, ನಮ್ ಒದ್ದಾಟ ನಿಮಗ್ ಲೆಕ್ಕನೇ ಇಲ್ಲ ಅಲ್ವಾ? ಲತಾ, ನೀನಾದ್ರೂ ಇವ್ರಿಗೆ ಹೇಳು, ನಾನು ಆ ಮನೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಂತ. ನೋಡಮ್ಮ ಲತಾ, ಇವಳು ಆ ಮನೇಲಿ ಕೆಲಸ ಮಾಡೋದ್ರಿಂದ ಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತೆ ಅಂತ ಎದುರ್ಕೊಂಡಿರೋದು ಎಷ್ಟು ಸರಿ. ನಮ್ಮ ಹೊಟ್ಟೆ ಪಟ್ಟು ನಡಿಬೇಕಲ್ವಾ? ಇಷ್ಟಕ್ಕೂ ಇವಳಿಗೆ ಇನ್ನೊಂದು ಕೆಲಸ ಸಿಗುತ್ತೆ ಅನ್ನೋದು ಏನು ಗ್ಯಾರಂಟಿ? ಹೌದು ರೇವತಕ್ಕ, ಮಹೇಶಣ್ಣ ಹೇಳ್ತಿರೋದೇನೋ ಸರಿಯಾಗಿದೆ. ಈಗ ಕೆಲಸ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಸಿಕ್ಕಿರೋ ಕೆಲಸನ ಬೇಡ ಅಂತಂದ್ರೆ ಜೀವನ ಸಾಗಿಸೋದು ಹೇಗಕ್ಕ? ರೇವತಕ್ಕ, ನೀವ್ ಹೇಳೋದು ಸರಿಯಾಗಿದೆ. ಆರಾಧನನ್ ಮನೆಯವ್ರಿಗೆ ನೀವಲ್ಲಿ ಕೆಲಸ ಮಾಡೋದು ಗೊತ್ತಾದ್ರೆ ಅವಮಾನನೇ. ಆದ್ರೆ ನಮ್ ಬದುಕು ಸಾಗ್ಬೇಕಲ್ವಾ? ರೇವತಕ್ಕ, ನೀವು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಬರ್ತೀನಿ. ನೋಡ್ರಿ ರೇವತಿ, ನಾವು ಉಪವಾಸ ಬೀಳ್ಬಾರ್ದು ಅಂತ ನಿಂಗಿದ್ರೆ ಆ ಮನೆ ಕೆಲ್ಸಕ್ಕೆ ಹೋಗ್ತೀಯ. ಇಲ್ಲ ಅವ್ರಿವ್ರು ಏನ್ ಅನ್ಕತ್ರೆ ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವು ಉದ್ಧಾರ ಆಗಲ್ಲ ಕಣೆ, ತಿಳಿತಾ? ಆಯ್ತು, ಕೆಲ್ಸಕ್ಕೆ ಹೋಗ್ತೀನಿ. ಎಲ್ಲ ನನ್ನ ಹಣೆ ಬರ, ಸರಿನಾ? ಇದು ನಿರ್ಧಾರ ಅಂದ್ರೆ. ಅತ್ತೆ, ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡಾಯ್ತು. ಹೇಳಿ, ಇವಾಗೇನ್ ಮಾಡ್ಬೇಕು? ಮಾಡ್ತಾ ಇರೋದು ತಿಳಿಸಾರು. ಆ ಕಟ್ ಮಾಡಿರೋ ಟೊಮೆಟೊನೆಲ್ಲ ರುಬ್ಕೊ, ಹಾಗೆ ಸಾರಿನ ಪುಡಿ ಹಾಕಿ ಮಸಾಲ ರುಬ್ಕೊ. ಸರಿ ಅತ್ತೆ. ಅತ್ತೆ,
ರುಬ್ಬಿದಾಯ್ತು. ಈಗ ಅಲ್ಲ, ನನ್ನ ಹತ್ರ ಬಂದು ಅತ್ತೆ ಅಡಿಗೆ ಮನೆ ಕೆಲಸ ಎಲ್ಲ ನನಗ್ ಬಿಡಿ ಅಂದೆ. ಆದ್ರೆ ನಿನಗ್ ನೋಡಿದ್ರೆ ನೆಟ್ಟಿಗೆ ಒಂದು ತಿಳಿಸಾರು ಮಾಡಕ್ ಗೊತ್ತಿಲ್ಲ. ಅಯ್ಯೋ ಅತ್ತೆ, ನನಗೆ ಗೊತ್ತು, ಅದು ಅಮ್ಮ ಹೇಳ್ಕೊಟ್ಟಿರೋ ತಿಳಿಸಾರು. ನನಗೆ ಈ ಮನೇಲಿ ನೀವ್ ಹೇಗ್ ಮಾಡ್ತೀರಾ ಅದನ್ನ ಕಲಿಬೇಕು. ನಾನು ಮಾಡಿದ ಅಡ್ಗೆ ನಿಮ್ಗೆಲ್ಲ ಹಿಡಿಸ್ಬೇಕು ಅಲ್ವಾ? ಸರಿ, ಈಗೇನ್ ಮಾಡೋದು? ಈಗ ಒಗ್ಗರಣೆ ಮಾಡ್ಕೋಬೇಕು. ಇಂಗು, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಅರಿಶಿನ ಇದೆಲ್ಲ ಹಾಕ್ಬೇಕು. ಸರಿ ಅತ್ತೆ. ಏನ್ ಹುಡುಗಿರೋ, ಒಂದ್ ನಯ ಇಲ್ಲ, ನಾಜುಕಿಲ್ಲ. ಈಗ ರುಬ್ಬಿರೋದನ್ನ ಒಗ್ಗರಣೆಗೆ ಹಾಕು. ನೀರು ಹಾಕ್ಬೇಕು, ಬೆಲ್ಲ, ಉಪ್ಪು, ಖಾರ ಎಲ್ಲ ಹಾಕ್ಬೇಕು. ಹಾಗೆ ಅದು ಕೊತ ಕೊತ ಅಂತ ಕುದಿಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಈ ಕಲ್ಲನ್ನ ಕೆತ್ತಿ ವಿಗ್ರಹ ಮಾಡ್ತಾನಲ್ಲ ಶಿಲ್ಪಿ, ಅವನಿಗೆ ತುಂಬಾ ತಾಳ್ಮೆ ಇರಬೇಕು. ಆದ್ರೆ ನಮ್ಮ ಮಹಾರಾಜನಿಗೆ ಒಂದು ಗುಣ ಹೆಚ್ಚಿಗೆ ಇದೆ, ಅವಳ ಕಲ್ಲನ್ನ ಕೆತ್ತಲ್ಲ, ಹಾಗೆ ಕರಗಿಸ್ಬಿಡ್ತಾರೆ. ನೋಡ್ತೀವಿ ಅವಳು ಅತ್ತಿಗೆ ಮನಸ್ಸನ್ನ ಹೇಗೆ ಬದಲಾಯಿಸ್ತಾಳೆ.